ಬೆಳಗಾವಿ ಅಧಿವೇಶನಕ್ಕೆ ಬರ್ತೀರಂತ ಅಂದ್ಕೊಂಡಿದ್ದೀನಿ. ಪ್ರತಿ ವರ್ಷ ನಾವೆಲ್ಲರೂ ಒಟ್ಟಿಗೆ ಸೇರ್ತಕ್ಕಂಥದ್ದು, ವಿಶೇಷವಾಗಿ ಬೆಳಗಾವಿ ಅಧಿವೇಶನ ಎಲ್ಲ ಶಾಸಕರು ಇಲ್ಲೇ ಉಳ್ಕೊಳ್ಬೇಕಾಗಿರೋದ್ರಿಂದ. ಯಾಕಂದರೆ ಬೆಂಗಳೂರು ಇದ್ದಾಗ ಭಾಳಷ್ಟು ಜನಕ್ಕೆ ಮನೆ ಇರ್ತದೆ, ಹತ್ತಿರದ ಊರಿಗೆ ಅವ್ರು ಹೋಗ್ತಕ್ಕಂಥದ್ದು. ಪ್ರತಿ ವರ್ಷ ಕೂಡ ಪ್ರತಿ ದಿವಸ ಒಬ್ಬರು ಊಟಕ್ಕೆ ಕರೆಯೋದು, ಊಟ ಮಾಡೋದು ಇದು ಮೊದಲಿಂದ ನಡೀತಾ ಇದೆ. ಫಿರೋಜ್ ಸೇಠ್ ಅವರು ತಮ್ಮ ಮನೆಗೆ ಕರೀತಾರೆ, ನಮ್ಮ ಪ್ರಕಾಶ್ ಹುಕ್ಕೇರಿ ಅವರು ಊಟಕ್ಕೆ ಕರೀತಾರೆ, CM ಅವ್ರದ್ದು ಇರ್ತದೆ, DCM ಅವ್ರದ್ದು ಇರ್ತದೆ, ಬೇರೆ ಮಿನಿಸ್ಟರ್ಸ್ ಇರ್ತದೆ. ಹೋದ ಬಾರಿ ದಿನೇಶ್ ಗುಂಡೂರವರು ಊಟಕ್ಕೆ ಕೊಟ್ಟಿದ್ದರು. ಸೊ ಈ ಥರ ಇದು ಸಹಜ, ಇದರಲ್ಲಿ ಏನು ವಿಶೇಷ ಏನಿಲ್ಲ. ಆರಾಮಾಗಿ ಊಟ ಮಾಡಿದ್ದೀವಿ. ಎಲ್ಲರೂ ಊಟ ಮಾಡೋದು ಬೇರೆ, DK ಟೀಮಲ್ಲಿ ಇರೋರಷ್ಟೇ. ಇಲ್ಲ ಹಾಗೇನಿಲ್ಲಲ್ಲ. ಈ ನಮ್ಮಲ್ಲಿ ಟೀಮೇ ಇಲ್ಲಲ್ಲ. ಯಾರು ಹೇಳಿದ್ರು ಟೀಮ್ ಅಂತ? ನಂಬರ್ ಗೇಮ್ ಶುರು ಆಗ್ತಾ ಇದೆ. ಇಲ್ಲ, ಯಾವ ನಂಬರ್ ಗೇಮು ಇಲ್ಲ, ಏನೂ ಇಲ್ಲ, ಯಾವ ಚರ್ಚೆನೂ ಇಲ್ಲ. ಹಾವೇರಿ ಜಿಲ್ಲೆ 4 ಶಾಸಕರು DK ಟೀಮಲ್ಲಿ ಇದ್ದಾರೆ ಅಂತ ಕಾಂಗ್ರೆಸ್ ಟೀಮಲ್ಲಿದ್ದೇವೆ. ನಾನು ಒಂದು ಕಡೆ ಹೇಳಿದ್ದೀನಿ, ನಾವೆಲ್ಲ ಕಾಂಗ್ರೆಸ್ ಟೀಮು. ನಮ್ಮ ಟೀಮಲ್ಲಿ CM DCM ಇಬ್ಬರು ಇದ್ದಾರೆ. ನಿಮ್ಮ ಟೀಮಲ್ಲಿ ಅವರು ಇದ್ದಾರೆ. ನನ್ನ ಟೀಮಲ್ಲಿ CM DCM ಇದ್ದಾರೆ, ಯಾಕಂದ್ರೆ ನಾನು ಕಾಂಗ್ರೆಸ್ ಟೀಮಲ್ಲಿದ್ದೀನಿ. ಸರ್, ನಿನ್ನೆ ನಡೆದಂತಹ ಡಿನ್ನರ್ ಮೀಟಿಂಗಲ್ಲಿ ರಾಜಕೀಯವಾಗಿ ಏನೂ ಚರ್ಚೆ ಆಗಿಲ್ಲ, ಏನೇನೂ ಚರ್ಚೆ ಆಗಿಲ್ಲ, ಎಲ್ಲಿ ವೋಟ್ ಚೋರಿ ವಿಚಾರ ಏನೂ ಚರ್ಚೆ ಆಗಿಲ್ಲ. ನಾನು ನಿನ್ನೆನೂ ಒಂದು ಕಡೆ ಹೇಳಿದೆ, ಇನ್ಮೇಲೆ ನಾವು ಎಲ್ಲಿ ಭೇಟಿ ಆದರೆ ನಿಮ್ಮನ್ನು ಕೂಡ ಕರ್ಕೊಂಡೋಗಿ ಭೇಟಿಯಾಗಿ ಬಿಟ್ಟರೆ ಏನು ಚರ್ಚೆ ಆಯ್ತು ನಿಮಗೆ ಗೊತ್ತಾಗ್ಬಿಡುತ್ತಲ್ಲಿ. ನಮಗೆ ನೀವು ಕರೆಯಲ್ಲ, ನಾವು ಬರೋದಿಲ್ಲ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು.